ಮಹತ್ವಾಕಾಂಕ್ಷೆಯನ್ನ ಇಟ್ಟುಕೊಂಡು ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಬಂದವರು ನಟ ಯಶ್. ಎಷ್ಟೇ ದೊಡ್ಡ ಕನಸನ್ನು ಕಾಣಲಿ ಅದನ್ನು ನನಸಾಗಿಸೋದಕ್ಕೆ ಅವರು ಕಠಿಣ ಪರಿಶ್ರಮ ಪಡ್ತಾರೆ. ನಟ ಯಶ್ ಅವರ ಈ ಒಂದು ಗುಣವನ್ನು ಚಿತ್ರರಂಗದಲ್ಲಿ ಎಲ್ಲರೂ ಇಷ್ಟಪಡ್ತಾರೆ. ದಾಖಲೆ ಮೇಲೆ ದಾಖಲೆ ಸೃಷ್ಟಿ ಮಾಡ್ತಾ ಇರುವ ಯಶ್ ಅವರು ಈಗ ಟಾಕ್ಸಿಕ್ ಮೂಲಕ ಮತ್ತೊಂದು ದಾಖಲೆಗೆ ಮುಂದಾಗಿದ್ದಾರೆ. ಪ್ಯಾನ್ ವರ್ಲ್ಡ್ ಮಟ್ಟದಲ್ಲಿ ಟಾಕ್ಸಿಕ್ ಚಿತ್ರ ನಿರ್ಮಾಣವಾಗ್ತಾ ಇರೋದು ನಮ್ಮೆಲ್ಲರಿಗೂ ಗೊತ್ತಿದೆ. ಕನ್ನಡದ ಜೊತೆಗೆ ಇಂಗ್ಲಿಷ್ನಲ್ಲೂ ಕೂಡ ಸಿನಿಮಾ ನಿರ್ಮಾಣವಾಗ್ತಾ ಇದ್ದು ಇದು ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲೇ ಮೊದಲು. ಹಾಗೂ ಬಹುಕೋಟಿ ವೆಚ್ಚದ ಕಮರ್ಷಿಯಲ್ ಚಿತ್ರವನ್ನು ಭಾರತ ಭಾಷೆಗೆ ಕೊಟ್ಟಿರಲಿಲ್ಲ. ಅದೆಲ್ಲವೂ ಸಾಧ್ಯವಾಗಿದ್ದು ಯಶ್ ನಟನೆಯ ಟಾಕ್ಸಿಕ್ ಚಿತ್ರದಿಂದ. ಅಷ್ಟೇ ಅಲ್ಲ, ಯಶ್ ಅವರು ಕೂಡ ಟಾಕ್ಸಿಕ್ ಚಿತ್ರಕ್ಕೆ ಹಣ ಹೂಡಿದ್ದಾರೆ. 300 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗ್ತಾ ಇದ್ದು ಮಲಯಾಳಂ ನಿರ್ದೇಶಕಿ ಗೀತು ಮೋಹನ್ ದಾಸ್ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳ್ತಿದ್ದಾರೆ. ನಾಯಕಿಯಾಗಿ ಕಿಯಾರಾ ಅದ್ವಾನಿ ನಟಿಸ್ತಾ ಇದ್ದಾರೆ. ಮತ್ತೊಂದು ಪ್ರಮುಖ ಪಾತ್ರದಲ್ಲಿ ನಯನತಾರಾ ಬಣ್ಣ ಹಚ್ಚಿದ್ದಾರೆ. ಹಾಲಿವುಡ್ ಕಲಾವಿದರು ತಂತ್ರಜ್ಞರು ಕೂಡ ಚಿತ್ರಕ್ಕಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಯುರೋಪಿನ ಕಲಾವಿದರನ್ನು ಕೂಡ ಟಾಕ್ಸಿಕ್ ಚಿತ್ರಕ್ಕಾಗಿ ಬಳಸಿಕೊಳ್ಳಲಾಗುತ್ತಿದೆ. ಯುರೋಪಿಯನ್ ಭಾಷೆಗಳಿಗೆ ಸಿನಿಮಾ ಡಬ್ ಮಾಡುವ ಲೆಕ್ಕಾಚಾರ ಕೂಡ ನಡೀತಾ ಇದೆ. ಈಗಾಗಲೇ ಹಾಲಿವುಡ್ ಸ್ಟಂಟ್ ಮಾಸ್ಟರ್ ಜೆ ಪೆರ್ರಿ ಹಾಗೂ ನಟಿ ನಟಾಲಿ ಬರ್ನ್ ಚಿತ್ರದಲ್ಲಿ ಕೆಲಸ ಮಾಡ್ತಾ ಇರೋದ್ರ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಮಾತನಾಡಿದ್ದಾರೆ. ಇದೀಗ ಮತ್ತೊಬ್ಬ ಹಾಲಿವುಡ್ ನಟ ಕೈಲ್ ಪಾಲ್ ಟಾಕ್ಸಿಕ್ ಚಿತ್ರದ ಬಗ್ಗೆ ಮಾತನಾಡಿದ್ದಾರೆ. ನಟ ಕೈಲ್ ಪಾಲ್ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಚಿತ್ರಕ್ಕಾಗಿ ಕನ್ನಡ ಕಲಿತು ಮಾತನಾಡ್ತಾ ಇದ್ದೀನಿ ಅಂತ ಈ ವಿಡಿಯೋದಲ್ಲಿ ಅವರು ಹೇಳಿದ್ದಾರೆ. ವಿಡಿಯೋವನ್ನ ಯಶ್ ಅಭಿಮಾನಿಗಳು ವೈರಲ್ ಮಾಡ್ತಿದ್ದಾರೆ. ಟಾಕ್ಸಿಕ್ ಚಿತ್ರದಲ್ಲಿ ನಟಿಸಿದ್ದು ನಿಜಕ್ಕೂ ಅದ್ಭುತ ಅನುಭವ ಅಂತ ತಿಳಿಸಿದ್ದಾರೆ. ಟಾಕ್ಸಿಕ್ ಚಿತ್ರದಲ್ಲಿ ಬಹಳ ಭಾವನಾತ್ಮಕ ಸನ್ನಿವೇಶಗಳಿವೆ. ಭಾರತದ ಭಾಷೆ ಕನ್ನಡದಲ್ಲಿ ಮಾತನಾಡಿದ್ದೇನೆ. ಇಂತಹ ಸನ್ನಿವೇಶಗಳಲ್ಲಿ ನಟಿಸಿದ್ದನ್ನು ಮರೆಯೋಕೆ ಸಾಧ್ಯವಿಲ್ಲ. ನಿರ್ದೇಶಕಿ ಬಹಳ ಸಹಕಾರ ಕೊಟ್ಟರು. ಬಹಳ ಸಮಯ ತೆಗೆದುಕೊಂಡು ನಟಿಸೋಕೆ ಹೇಳಿದ್ರು. ಸದಾ ಹುರಿದುಂಬಿಸ್ತಾ ಇದ್ರು ಅಂತ ಹಾಲಿವುಡ್ ನಟ ಕೈಲ್ ಪಾಲ್ ಅವರು ಹೇಳಿದ್ದಾರೆ. ಇದನ್ನು ನೋಡಿದಂತಹ ಅಭಿಮಾನಿಗಳು ಖುಷಿಯಾಗಿದ್ದಾರೆ. ನಮ್ಮ ಬಾಸ್ ಹೇಳಿದಂತೆ ಮಾಡ್ತಿದ್ದಾರೆ. ವಿದೇಶಿಗರು ಕನ್ನಡ ಮಾತನಾಡುವಂತೆ ಮಾಡಿದ್ದಾರೆ ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ. ಹಿಂದೆ ನೀವು ಬಾಲಿವುಡ್ಗೆ ಹೋಗ್ತೀರಾ ಅಂತ ಯಶ್ ಅವರನ್ನ ಕೇಳಿದಾಗ ನಾನು ಎಲ್ಲೂ ಹೋಗಿಲ್ಲ, ನಾನು ಇರೋ ಕಡೆ ಎಲ್ಲರನ್ನೂ ಕರೆಸಿಕೊಂಡಿದ್ದೀನಿ ಹೋಗಿ ಅಂತ ಮಾಧ್ಯಮದವರಿಗೆ ಹೇಳಿದ್ರು. ಅದೇ ರೀತಿ ಟಾಕ್ಸಿಕ್ ಚಿತ್ರದ ಮೂಲಕ ಬಾಲಿವುಡ್ ಅಷ್ಟೇ ಅಲ್ಲ ಹಾಲಿವುಡ್ ಕಲಾವಿದರು ತಂತ್ರಜ್ಞರು ಬೆಂಗಳೂರಿಗೆ ಬರುವಂತೆ ಮಾಡಿದ್ದಾರೆ. ಮೊದಲಿನಿಂದಲೂ ಯಶ್ ಇದೇ ರೀತಿ ಬಹಳ ಕಾನ್ಫಿಡೆಂಟ್ ಆಗಿ ಮಾತನಾಡ್ತಾ ಬರ್ತಿದ್ದಾರೆ. ಪರಭಾಷಿಕರು ಕನ್ನಡ ಚಿತ್ರರಂಗದ ಕಡೆ ತಿರುಗಿ ನೋಡಬೇಕು ಅಂತಹ ಸಿನಿಮಾ ಮಾಡ್ತೀನಿ ಅಂದಿದ್ರು. ಅದರಂತೆ ಕೆಜಿಎಫ್ ಸಿನಿಮಾ ಬಂದು ಧೂಳೆಬ್ಬಿಸಿತ್ತು. ವಿದೇಶಿಗರು ಸಲಾಂ ರಾಕಿ ಬಾಯ್ ಎಂದಿದ್ರು. ಕೆಜಿಎಫ್ 2 ಬಳಿಕ ಮುಂದೇನು ಅಂತ ಅವರ ಆಪ್ತರು ಕೂಡ ಕೇಳಿದ್ದರಂತೆ. ಆ ರೀತಿ ಕೇಳಿದ್ದವರಿಗೆಲ್ಲ ತಕ್ಕ ಉತ್ತರ ಕೊಡೋದಕ್ಕೆ ಟಾಕ್ಸಿಕ್ ಎಂಬ ಅದ್ಧೂರಿ ಸಿನಿಮಾ ಮಾಡ್ತಿದ್ದಾರೆ.